ಅನಂತ್ನಾಗ್ ಅವ್ರ ಜೊತೆ ಒಂದು ಸೀನಲ್ಲಿ ನೀವು ಡೈಲಾಗ್ ಹೇಳ್ದೆ ಕೂತಿದ್ರಂತೆ ಮತದಾನದಲ್ಲಿ. ಅಂದರೆ ಫಸ್ಟ್ ಟೈಮ್ ಅನಂತ್ನಾಗ್ ಜೊತೆ ಆ್ಯಕ್ಟ್ ಮಾಡಿದ್ದದು. ಅವತ್ತು ನಮ್ಮ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ತಾಯಿ ಒಂದು ಹಾಡು ಇದೆಲ್ಲ, ಅದ್ಭುತವಾದ ಹಾಡಿದೆ, ನಾಯಿ ತಲೆ ಮೇಲಿನ ಬುತ್ತಿ ಸಂಸಾರ ಹಾಡಿದೆಲ್ಲ, ಸಿ ಅಶ್ವಥ್ ಹಾಡ್ರದು. ಅದು ಸಾಂಗ್ ಬಂದಿತ್ತು ರೆಕಾರ್ಡ್ ಮಾಡಿ. ಆ ಹಾಡಿನ ಚಿತ್ರೀಕರಣ ಆಯಿತು ಒಂದು ದಿವಸ ಆದಮೇಲೆ. ಸೊ ಮಧ್ಯಾಹ್ನ ಅವ್ರ ಊಟ ಎಲ್ಲ ಆಗಿತ್ತು, ಒಂದು ಉಯ್ಯಾಲೆ ಇತ್ತು, ಅಲ್ಲಿ ಕೂತ್ಕೊಂಡು ಅನಂತ್ನಾಗ್ ಸರ್ಗೆ ಹಾಡು ಹಾಕಿದ್ರು. ಅದನ್ನು ನಂದು ಮಧ್ಯಾಹ್ನದ ಮೇಲೆ ಶೂಟಿಂಗ್ ಇತ್ತು. ಹಾಡು ಹಾಕ್ಬಿಟ್ಟು, ಸರ್ ಇದು ನೋಡಿ ಬಂದಿದೆ ಹಾಡು, ಕೇಳಿ ಹೇಗಿದೆ ಅಂತ ಅವ್ರು ಕೇಳಿಸ್ತಾ ಇದ್ರು. ಯಾರೋ ಸೀತಾರಾಮ್ ಸರ್ ಉಯ್ಯಾಲೆ ಮೇಲೆ ಹಿಂಗೆ ತೂಗ್ತಾ ಹಾಡು ಕೇಳಿದೆ. ಅವ್ರು ಒಂದು ಕಡೆ ಸುಮ್ಮನೆ ದಿಟ್ಟಿಸಿ ನೋಡ್ತಾಯಿದ್ರು. ಅವ್ರ ಕಣ್ಣ ಮೇಲೆ ಇಷ್ಟು ದಪ್ಪ ಕಣ್ಣು ತುಂಬಿಕೊಂಡು ಹಿ ವಾಸ್ ಸೋ ಇನ್ವಾಲ್ವ್ಡ್. ನಾನು ಸುಮ್ಮನೆ ಅವ್ರನ್ನೇ ನೋಡ್ತಿದ್ದೆ. ಅಂದರೆ ಹೆಂಗೆ ಹಾಡನ್ನ ಹೆಂಗೆ ನನಗೆ ಫಸ್ಟ್ ಆಫ್ ಆಲ್ ಅನಂತ್ನಾಗ್ ಜೊತೆ ಅಲ್ಲಿ ಕೂತಿದ್ದೀನಿ ಅನ್ನೋದೇ ನನಗಿನ್ನೂ ಟರ್ಮ್ಸಿಗೆ ಬಂದಿರಲಿಲ್ಲ. ನಾನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ ಅವ್ರು, ನಾನು ಥರ ನೋಡ್ತಾ ಇದ್ದೀನಿ. ಇಷ್ಟು ದಪ್ಪ ಕಣ್ಣು ತುಂಬಿಕೊಂಡ್ರು, ಒರೆಸ್ಕೊಂಡ್ರು. ಚೆನ್ನಾಗಿದೆ ಮಾಡೋಣ ಅಂದರು. ಎಲ್ಲ ಆಯಿತು. ಈಗೇನು ಮಾಡ್ತಿದ್ದೀವಿ ಸೀನು ಅಂತೆಲ್ಲ ಕೇಳಿದ್ರು. ಎಲ್ಲ ಆಯಿತು. ಅದಾದಮೇಲೆ ನಂದು ಒಂದೇ ಒಂದು ಡೈಲಾಗ್ ಇತ್ತು. ಅವ್ರು ಇಷ್ಟದ ಏನೋ ಹೇಳಿ ನನ್ನ ಕಡೆ ತಿರುಗಬೇಕು. ಸಣ್ಣ ಮಾನಿಟ್ರು ಆಯಿತು. ಮಾನಿಟ್ರ್ ಆದಮೇಲೆ ಟೇಕ್ ಆಯಿತು. ಟೇಕಲ್ಲಿ ಆ 3 ಲೈನ್ ಏನೋ ಇತ್ತಲ್ಲ, ಒಂದು ಲೈನ್ ಹೇಳಿದ್ಮೇಲೆ ಮಾನಿಟ್ರಲ್ಲಿ ಯೂಶಲಿ ತುಂಬ ಸೀರಿಯಸ್ ಆಗಿ ಏನು ಮಾಡಲ್ಲ. ಅಂದರೆ ಲೈನ್ಗಳನ್ನ ಸುಮ್ಮನೆ ಫೆಮಿಲಿಯರೈಸ್ ಮಾಡ್ತಾರೆ ಅಷ್ಟೇ. ಆ ಒಂದು ಲೈನ್ ಆದಮೇಲೆ ಪಾಸ್ ಆಯಿತು. ಹಿಂಗೆ ತಿರುಗಿದ್ರು, ನಾನು ಡೈಲಾಗ್ ಹೇಳ್ಬಿಟ್ಟೆ. ಅವ್ರು ತಿರುಗಿದ್ರಲ್ಲ ಅಂತ ಡೈಲಾಗ್ ಹೇಳ್ಬಿಟ್ಟೆ. ಆಮೇಲೆ ನಂದು ಇನ್ನೂ 2 ಲೈನ್ ಇದೆ ಕಟ್ ಅಂದರು. ಆಮೇಲೆ ಮತ್ತೆ ಅವ್ರು 3 ಲೈನ್ ಹೇಳಿದ್ಮೇಲೆ ಆ 3 ಲೈನ್ ಫಸ್ಟೇ 1 ಲೈನ್ ಹೇಳಿ ಮತ್ತೆ ತಿರುಗಿದ್ರಲ್ಲ, ಅವ್ರ ಕಣ್ಣು ನೋಡಿ ಹಾಗೇ ಕೂತ್ಕೊಂಡ್ಬಿಟ್ಟೆ. ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಭಯ ಬರೋಕ್ಕೆ ಶುರು ಆಗ್ಬಿಡ್ತವ್ರು. ಎಷ್ಟು ಹೇಳ್ತಾ ಇದ್ದಾರೆ ಕಣ್ಣಲ್ಲಿ ಅಂತ. ಇನ್ನೂ ಹೇಳ್ತಾರೆ ಅಂತ. ಆಮೇಲೆ ಅವ್ರ ಕಟ್ಟೆ ಈಗ ನೀನು ಡೈಲಾಗ್ ಹೇಳ್ಬೇಕಣಯ್ಯ ತಪ್ಪ ಇದ್ರು. ಹಿಂಗೆ ಅಂದರೆ ಕಣ್ಣನ್ನು ಹಂಗೆ ಮೆಸ್ಮರೈಸ್ ಆಗಿಬಿಟ್ಟಿದ್ದೆ ನಾನು ಅವ್ರ ಕಣ್ಣು ನೋಡಿ. ಆಮೇಲೆ ಸ್ವಲ್ಪ ಸಂಜೆ ಕರ್ಕೊಂಡೋಗಿ ಮಾತಾಡಿ ಕೂಲ್ ಡೌನ್ ಮಾಡಿ. ಹಾಂ, ಇಟ್ ವಾಸ್ ಅ ವೆರಿ ಸ್ಮಾಲ್ ರೋಲ್, ಬಟ್ he made everybody comfortable. ವೆರಿ ಸ್ವೀಟ್ ಪರ್ಸನ್. ಅದಾದಮೇಲೆ ಏನೋ ಪ್ರೀತಿಯಲ್ಲ ಮೇಲಲ್ಲಿ ದೊಡ್ಡ ಆಲ್ಮೋಸ್ಟ್ 1.5 ವರ್ಷ ಕೆಲಸ ಮಾಡಿದ್ವಿ ಜೊತೆಗೆ. ಇದೊಂದು ವಂಡರ್ಫುಲ್ ಜರ್ನಿ. ಗ್ರೇಟ್ ಆ್ಯಕ್ಟರ್, ನೋ ಡೌಟ್. ಅಂದರೆ ಯಾವಾಗಲೂ ಏನನ್ಸೋದಂದರೆ, ಒಂದು ಸೀನ್ ಕೊಟ್ಟರೆ ನಾವೆಲ್ಲ ಅಚ್ಚುತ್ತು ನಾನು ಎಲ್ಲ ಓದ್ಕೊಂಡ್ಬಿಡೋದು, ರೆಡಿ ಆಗಿಬಿಡೋದು. ಡೈಲಾಗಲ್ಲಿ ನಾವೆಲ್ಲ ಹೇಳ್ಕೊಂಡು ರೆಡಿ ಆಗಿಬಿಡೋದು, ಸಾರದು ಇರೋದು. ಅವ್ರು ಕೊಟ್ಟರು ಸೀನ್ ಪೇಪರು. ಅವ್ರು ಬಂದು ಕೂತ್ಕೊಂಡ್ರೆ ಒಂದು ರಿಹರ್ಸಲ್ ಮಾಡೋಣ. ರಿಹರ್ಸಲ್ ಆದ ತಕ್ಷಣ ನಾವು ಟೇಕ್ ಅಂದ್ರೆ ಸಾಕು. ಹಾಂ ಸರ್ ರೆಡಿ ಟೇಕ್ಗೆ ಅಂತ. ಅವ್ರು ಒಂದ್ಸತಿ ನೋಡೋರು, ನೀವೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಪ್ಪ, ನಂಗೆ ಸ್ವಲ್ಪ ಟೈಮ್ ಕೊಡಿ ಅನ್ನೋರು. ಸಾರ್ ನೀವೇನು ಸರ್ ಹಿಂಗೆ ಹೇಳ್ತೀರಾ? ಇಲ್ಲಪ್ಪ ನಾನು ನೋಡಿದ್ದೀನಿ, ನೀವೆಲ್ಲ ತುಂಬ ಚೆನ್ನಾಗಿ. ನಮಗೆ ಒಳಗಡೆ ನನಗೆ ಹೌದಾ ಚೆನ್ನಾಗಿ ಬೇರೆ ಆ್ಯಕ್ಟ್ ಮಾಡ್ತೀನಿ ನಾನು, ಅನಂತ್ನಾಗ್ ಸರ್ ಹೇಳೋನು ಚೆನ್ನಾಗಿ ಮಾಡ್ಬೋದೇನೋ ಅಂತ. ಆಮೇಲೆ ಕೆಲವು ಸೀನ್ಗಳು ಯಾವುದೋ ನಮ್ಮದು ಅವ್ರದ್ದು ಬರೀ ಇಬ್ಬರದೇ ಸೀನ್ಗಳೆಲ್ಲ ಇದ್ದರೆ ಆ್ಯಕ್ಟ್ ಮಾಡಿಬಿಡ್ತಿದ್ವಿ. ಆ್ಯಕ್ಟ್ ಮಾಡ್ಬಿಟ್ಟು ಆಮೇಲೆ ಟೆಲಿವಿಷನಲ್ಲಿ ನೋಡೋದು, ನಾನು ಏನು ಆ್ಯಕ್ಟ್ ಮಾಡಿದ್ದಾರೆ, ಅವ್ರು ಏನು ಅಷ್ಟೊಂದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಯಾವ ಗ್ಯಾಪಲ್ಲಿ ಆ್ಯಕ್ಟ್ ಮಾಡಿದ್ರು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಎದುರುಗಡೆ ಎಲ್ಲ ಮುಗಿಸಿ ಸೀನೆಲ್ಲ ಮುಗಿಸ್ಬಿಟ್ಟೆ, ಸಖತ್ತಾಗಿ ಮಾಡಿದೆ ಇವತ್ತು ನಾನು ಅನಂತ್ನಾಗ್ ಎದುರುಗಡೆ ಅಂತ. ಎಲ್ಲ ಎಡಿಟಾಗಿ ಬಂದಮೇಲೆ ನಾನು ಏನು ತಗಡು ಥರ ಮಾಡಿದ್ನು, ಅವ್ರು ಏನು ಹಂಗೆ ಮಾಡಿದ್ದಾರೆ ಅಂತ. ಅದು ಯಾವಾಗಲೂ ಬಂದು ಹೇಳೋದು ಅವ್ರಿಗೆ, ಸರ್ ನೀವು ಏನೋ ಮಾಡ್ಬಿಡ್ತೀರಾ ಸರ್. ಇಲ್ಲಪ್ಪ ನಾನು ಏನೂ ಮಾಡಲ್ಲ ಅನ್ನೋರು. ಇಲ್ಲ ಸರ್ ನೀವೇನೋ ಮಾಡ್ತೀರಾ ಸರ್, ತಿಂದು ಬಿಸಾಕ್ತಿರಲ್ಲ ಸರ್, ನಮ್ಗೆ ನೋಡಬೇಕು ಅಂತಲೇ ಅನ್ಸಲ್ಲ ನಮ್ಮ ಮುಸುಡಿಗಳನ್ನ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ. ಇಲ್ಲ ಸುಮ್ಮನೆ ಏನು ಹೇಳ್ಬೇಡಿ, ಸುಮ್ಮನಿರಿ ಅನ್ನೋರು. ನಮ್ಗೆ ಮುಂಚೆಯಿಂದನೇ ಇಷ್ಟ. ಅವ್ರು ಆ್ಯಕ್ಟ್ ಮಾಡುವಾಗ ನಾವೇ ನಮಗೆ ಕಾಣಲ್ಲ ಮೇಡಮ್, ಅಷ್ಟು ಇಷ್ಟಪಡ್ತೀನಿ ಅವ್ರನ್ನ. ಅಂದ್ರೆ ಎಲ್ಲಾ ಪಾತ್ರಗಳಲ್ಲೂ ರೊಮ್ಯಾಂಟಿಕ್ ಹೀರೋ ಆದ್ರೂ ಆಯ್ತು, ಎನಿಥಿಂಗ್, ಚಾಕ್ಲೇಟ್ ಬಾಯ್ ಆದ್ರೂ ಆಯ್ತು. ಇತ್ತೀಚೆಗೆ ಪದ್ಮ ಪುರಸ್ಕಾರ ಅಂಡ್ ಸುವರ್ಣ ನ್ಯೂಸ್ಗೂ ಬಂದಿದ್ರು. ಒಂದು ಜರ್ನಿನ ಒಂದಷ್ಟು ನಮ್ಮ ಜೊತೆ ಮೆಲಕ್ ಹಾಕಿದ್ರು.